ನೋಡಿರಿ, ವಾಟರ್ ಪ್ರೂಫಿಂಗ್ ಮಾಡೋದಕ್ಕಿಂತ ಮುಂಚೆ ಇವನ್ನೆಲ್ಲ ಡಿಸ್ಟರ್ಬೆನ್ಸ್ ಎಲ್ಲ ತೆಗಿಬೇಕು. ಮತ್ತು ಇಲ್ಲಿಂದ ಈ ವೇಸ್ಟೇಜು ಸ್ಕ್ರ್ಯಾಪ್ಸು ಎಲ್ಲ ಇರಬಾರ್ದು, ತೆಗಿಬೇಕು. ಮತ್ತು ಇದನ್ನು ಜೆಟ್ ಮಷೀನಿಂದ ಕ್ಲೀನ್ ಮಾಡಿಕೊಂಡು ಎಲಾಸ್ಟೊಮೆರಿಕ್ ವಾಟರ್ ಪ್ರೂಫಿಂಗ್ ಮಾಡ್ಕೋಬೇಕು. ಕೆಲವು ಕಡೆ ಪಾಲಿಮರ್ ಮಾರ್ಟರ್ಗಿಂದ ಇದನ್ನು ಪ್ಯಾಕ್ ಮಾಡ್ಕೋಬೇಕು. ಈಸಿಯಾಗಿ ಆರ್ಡಿನರಿ ಮಾರ್ಟರ್ಗಿಂದ ವರ್ಕ್ ಆಗೋದಿಲ್ಲ. ಮತ್ತು ಅವೇನು ಲೀಕೇಜ್ ಪಾಯಿಂಟ್ ಇರ್ತಾವಲ್ಲ ಅವನ್ನೆಲ್ಲ ಎಪಾಕ್ಸಿ ಹಾಕಿ ತುಂಬ್ಕೋಬೇಕು. ಎಪಾಕ್ಸಿ ಬಿಟ್ಟರೆ ಇಲ್ಲಿ ವೈಟ್ ಸಿಮೆಂಟು ಕೆಲಸ ಮಾಡೋಲ್ಲ. ಎಲ್ಲ ಕಡೆಯಿಂದ ಎಪಾಕ್ಸಿ ಕ್ಲೀನ್ ಮಾಡ್ಕೋಬೇಕು. ನೋಡಿರಿ, ಎಲ್ಲ ಗ್ಯಾಪು. ಈ ಸೈಟಲ್ಲಿ ಗ್ರ್ಯಾನೈಟ್ ಹಾಕಿರೋದ್ರಿಂದ ಸರ್ಫೇಸಲ್ಲಿ ವಾಟರ್ ಪ್ರೂಫಿಂಗ್ ಬಂದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಈ ಗ್ಯಾಪ್ ತುಂಬ್ಕೋಬೇಕು. ಎಪಾಕ್ಸಿ ಟೈಲ್ ಗ್ರೋಟಿಂದ ಇದನ್ನು ನಾವು ತುಂಬ್ಕೋಬೋದು. ಎಪಾಕ್ಸಿ ಟೈಲ್ ಗ್ರೋಟ್ ತುಂಬಿ ಆದಮೇಲೆ ಇದನ್ನು ನೀರು ಹೋಗೋದನ್ನು ಇಲ್ಲೊಂದು ಕ್ರ್ಯಾಕ್ ಇರುತ್ತೆ, ಕಂಟಿನ್ಯೂ ಕ್ರ್ಯಾಕ್ ಇರುತ್ತೆ. ಈ ಡ್ಯಾಂಪ್ನೆಸ್ ಇದೆ ನೋಡಿರಿ, ಇಲ್ಲಿ ಈ ಕ್ರ್ಯಾಕನ್ನು ಓಪನ್ ಮಾಡಿ ತುಂಬೋದು ಭಾಳ ಇಂಪಾರ್ಟೆಂಟು. ಇಲ್ಲಿ ಇದು ಭಾಳ ಓಲ್ಡ್, 100 ವರ್ಷದ ಓಲ್ಡ್. 1913ನೇ ಇಸ್ವಿಯಿಂದ ಇದು ಒಂದು 100 ವರ್ಷದ ಬಿಲ್ಡಿಂಗ್. ಇದು ಆ ಥರ ಆಗಿರೋದ್ರಿಂದ ಇದು ಕಲ್ಲಿಂದ ಬಿಲ್ಡಿಂಗ್ ಮಾಡಿದ್ದಾರೆ. ಇಲ್ಲಿ ಸಿಮೆಂಟ್ ಯೂಸ್ ಮಾಡಿಲ್ಲ, ಈ ಕಲ್ಲಿಂದ ಯೂಸ್ ಮಾಡಿದ್ದಾರೆ. ಈ ಮಳೆ ನೀರು ಬಂದುಬಿಟ್ಟು ಹರಿದು ಹೋಗ್ಬೇಕಾದ್ರೆ ಈ ಕಲ್ಲುಗಳ ಜಾಯಿಂಟ್ಗಳದಾವಲ್ಲ, ಈ ಮೂರು ಅಡಿ 3 ಫೀಟ್ಗೆ ಒಂದೊಂದು ಕಲ್ಲು ಪೀಸ್ ಇದೆ. ಇದು ಆ ಜಾಯಿಂಟ್ಗಳೆಲ್ಲ ಈಗ ನಾವು ಓಪನ್ ಮಾಡಿ ಸರಿಯಾಗಿ ವಾಟರ್ ಪ್ರೂಫಿಂಗ್, ಎಲಾಸ್ಟೊಮೆರಿಕ್ ವಾಟರ್ ಪ್ರೂಫಿಂಗ್ ಮಾಡ್ಕೋಬೇಕು. ನ್ಯಾನೋ ಟೆಕ್ನಾಲಜಿ ಕೂಡ ಮಾಡ್ಬೋದು, ಬಟ್ ಇದು ಗ್ಲೇಜ್ಡ್ ಇದು ಸರ್ಫೇಸ್ ಇರೋದ್ರಿಂದ, ಪಾಲಿಸ್ಡ್ ಸರ್ಫೇಸ್ ಇರೋದ್ರಿಂದ ನ್ಯಾನೋ ಟೆಕ್ನಾಲಜಿ ಪೆನೆಟ್ರೇಟ್ ಆಗೋದಿಲ್ಲ ಒಳಗಡೆ. ಅದ್ರ ಸಲುವಾಗಿ ಇಲ್ಲಿ ನ್ಯಾನೋ ಟೆಕ್ನಾಲಜಿ ನಾವು ಮಾಡೋದಿಲ್ಲ. ಅದು ಟ್ರಾನ್ಸ್ಪರೆಂಟ್ ವಾಟರ್ ಕಲರ್ ಇರುತ್ತೆ, ಬಟ್ ಆಗೋದಿಲ್ಲ. ಬಟ್ ಇದನ್ನು ಜಾಯಿಂಟ್ ಎಲ್ಲ ನಾವು ಕಟಿಂಗ್ ಮಷಿನ್ ಓಪನ್ ಮಾಡಿ ಮಾಡ್ತಾರೆ. ಇದನ್ನು ಬಿಫೋರ್ ವಾಟರ್ ಪ್ರೂಫಿಂಗ್ ವರ್ಕ್ ನಾನು ಸೈಟ್ ತೋರಿಸ್ತಾ ಇದ್ದೀನಿ. ಇಲ್ಲಿ ವರ್ಕ್ ಏನಿದೆ ಅಂದ ನಾವು ಇಂಜೆಕ್ಷನ್ ಪ್ರೆಷರ್ ಕೋಟಿಂಗ್ನು ಮಾಡ್ತೀವಿ, ಎಪಾಕ್ಸಿ ಗ್ರೋಟಿಂಗ್ ಮಾಡ್ಕೊತೀವಿ. ಆಮೇಲೆ ಇದನ್ನು ಎಲಾಸ್ಟೊಮೆರಿಕ್ ವಾಟರ್ ಪ್ರೂಫಿಂಗು ಕೂಡ ಮಾಡ್ತೀವಿ. ಇಲ್ಲಿ ಹೊಸಲು ಈ ನೀರು ಒಳಗಡೆ ಹೋಗಿ ಅಲ್ಲಿ ಹಾಳಾಗೋದ್ರಿಂದ ಇಲ್ಲಿ ಇದನ್ನು ವಾಟರ್ ಪ್ರೂಫಿಂಗ್ ಮಾಡಿಕೊಂಡು ಇಂಜೆಕ್ಷನ್ ಪ್ರೆಷರ್ ಕೋಟಿಂಗ್ ಈ ಬಾಗಿಲು ಚೌಕಟ್ಟಲ್ಲಿ ಇಂಜೆಕ್ಷನ್ ಪ್ರೆಷರ್ ಕೋಟಿಂಗ್ ಮಾಡ್ಕೊತೀವಿ. ನಂತರ ಇಲ್ಲಿ ಒಂದು ಹೊಸಲೆ ಹಾಕ್ತೀವಿ. ಪಾಲಿಮರ್ ಮಾರ್ಟರಿಂದ ಮಾಡ್ತೀವಿ ಅಥವಾ ಇನ್ನೊಂದು ಗ್ರಾನೈಟ್ ಪೀಸಿಂದ ಹಾಕಿ ಈ ಎಜ್ಜಿನ ಈ ಮಳೆ ನೀರು ಬರ್ತಲ್ಲ, ಈ ಮೇಲೆ ನೀರು ಈ ಥರ ಬರೋದನ್ನು ನೋಡಿಕೊಂಡು ಇದನ್ನು ನೀರು ಸಲೀಸಾಗಿ ನೀರು ಹೊರಗಡೆ ಹೋಗೋ ಥರ ಮಾಡಬೇಕು. ವಾಟರ್ ಪ್ರೂಫಿಂಗಲ್ಲಿ ಇವನ್ನೆಲ್ಲ ನೋಡಿಕೊಂಡು ಕಂಡು ಹಿಡಿಯೋದು ಭಾಳ ಇಂಪಾರ್ಟೆಂಟ್ ಐತಿ. ಒಂದು ಕಡೆಯಿಂದ ಲೀಕೇಜ್ ಆಗುತ್ತೆ, ಒಳಗಡೆ ವಾಟರ್ ಪೆನೆಟ್ರೇಟ್ ಆಗುತ್ತೆ ಅಂತಂದರೆ ಮಾಡ್ಬೋದು. ಇದು ಎಲ್ಲ ಕಡೆಯಿಂದ ಯಾವುದರಲ್ಲಿ ನೀರು ಹೋಗುತ್ತೆ ಒಳಗಡೆ ಗೊತ್ತಿಲ್ಲ. ಅದಕ್ಕಾಗಿ ಏನು ಮಾಡಿಬಿಡ್ತೀವಿ, ಕೆಳಗಡೆ ಲೀಕೇಜ್ ಇರೋದ್ರಿಂದ ನಾವು ಇಲ್ಲಿ ಇಂಜೆಕ್ಷನ್ ಪ್ರೆಷರ್ ಕೋಟ್ ಕಂಪ್ಲೀಟಾಗಿ ಇಂಜೆಕ್ಷನ್ ಪ್ರೆಷರ್ ಕೋಟ್ ಮಾಡಿಕೊಂಡು ಆದಮೇಲೆ ಎಪಾಕ್ಸಿ ಕೋಟ್ ಮಾಡಿಕೊಂಡು ಇಲ್ಲಿ ಎಲಾಸ್ಟೊಮೆರಿಕ್ ಮಾಡ್ಕೊತೀವಿ. ಇವನ್ನೆಲ್ಲ ಇವನ್ನೆಲ್ಲ ಕ್ಲೀನಾಗಿ ಮುಚ್ಕೊತೀವಿ. ಅದೇ ಥರ ನಾವು ವರ್ಕ್ ಮಾಡಬೇಕಾದ್ರೆ ಇದಾಗ್ತದೆ. ಇದೆಲ್ಲ ಭಾಳ ಓಲ್ಡ್ ಬಿಲ್ಡಿಂಗ್, 100 ವರ್ಷದ ಬಿಲ್ಡಿಂಗ್, 1913ನೇ ಇಸ್ವಿನಲ್ಲಿ ಆದಂಥ ಬಿಲ್ಡಿಂಗ್ ಇದು. ಇದನ್ನು ನಮಗೆ ವರ್ಕ್ ಮಾಡಲಿಕ್ಕೆ ಕೊಟ್ಟಿದ್ದು ಇದು ನಮ್ಮದು ಅಪಾರ್ಚುನಿಟಿ ಅಂತ ತಿಳ್ಕೊಂಡು ಇಲ್ಲೆಲ್ಲ ನಾವು ಚೆನ್ನಾಗಿ ವರ್ಕ್ ಮಾಡಿ ತೋರಿಸ್ಲಿಕ್ಕೆ ಅಂತ ನಾವು ಮನಸ್ಸು ಮಾಡಿದ್ವಿ. ಮತ್ತು ಜೆಟ್ ಮಷೀನಿಂದ ಕ್ಲೀನ್ ಮಾಡ್ಕೋಬೇಕು, ಅಥವಾ ಮ್ಯಾನ್ಯುವಲ್ ಮಾಡಿದ್ರೂ ಸ್ವಲ್ಪ ಲೇಟ್ ಆಗುತ್ತೆ. ಚೆನ್ನಾಗಿ ಕ್ಲೀನ್ ಮಾಡ್ಕೋವರೆಗೂ ಇಲ್ಲೇನು ವಾಟರ್ ಪ್ರೂಫಿಂಗ್ ವರ್ಕ್ ಆಗೋದಿಲ್ಲ ಅಂತ ಹೇಳ್ತೀನಿ. ಇದೇನು ಸೈಡ್ ವಾಲ್ ಇದೆ ಮತ್ತು ಫ್ಲೋರಿಂಗ್ ಇದು ಜಂಕ್ಷನ್ ಇದೆಯಲ್ಲ, ಇದು ಹಾನ್ಸಲ್ಲಿ ಕರೆಕ್ಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಕೊಂಡ್ರೆ ಇದು 2 ಫುಟ್ ಇದಕ್ಕಿಂತ 2 ಫುಟ್ ಒಳಗಡೆ ಬಿಲ್ಡಿಂಗಲ್ಲಿ ಕೆಳಗಿದೆ. ಈ ವಾಲಲ್ಲಿ ನೀರು ಹೋಗೋದು ನಿಲ್ತದೆ. ಇದು ಕಲ್ಲಿನ ವಾಲ್ ಆಗಿರೋದ್ರಿಂದ ಒಳಗಡೆಯಿಂದ ಪ್ಲಾಸ್ಟರ್ ಮಾಡಿದ್ದಾರೆ. ಇಲ್ಲಿ ಏನೈತಿ ವಾಟರ್ ಲೀಕೇಜ್ ಆಗೋದನ್ನು ಇಂಥವೆಲ್ಲ ಜಂಕ್ಷನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ವಾಟರ್ ಪ್ರೂಫಿಂಗ್ ಮಾಡ್ಕೋಬೇಕಾಗ್ತದೆ. ಅಲ್ಲಿಂದ ತುಮಕೂರು ಬಂದು ಅಲ್ಲೇ ಸ್ಟ್ರಕ್ ಆಗ ನಾವು ಮೇಲಿಂದ ನೀರು ಬಂದದ ಅಥವಾ ಇದು ದೊಡ್ಡ ಸ್ಪೇಸ್ ಇರೋದರಿಂದ ಇಲ್ಲಿಂದ ಮಳೆ ನೀರು ಬಂದು ಈ ಥರ ಮಳೆ ನೀರು ಬಿದ್ದು ಇದೆಲ್ಲ ಆಗ್ಯದ. ಮತ್ತು ಅದು ಲೀಕೇಜ್ ಆಗಿತ್ತಲ್ಲ, ಅದು ಲೀಕೇಜ್ ಆಗಿದ್ದು ವಾಟ್ರ್ ಅದು ವಾಲೆಲ್ಲ ಇದೆ ಲೀಕೇಜ್ ಆಗಿದ್ದರಿಂದ ಅದು ಕೋವಿಂಗ್ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಿದ್ದೋಗ್ಯದ, ವಾಲೆಲ್ಲ ವೆಟ್ ಆಗ್ಯದ. ಆ ನೀರೆಲ್ಲ ಬಂದುಬಿಟ್ಟು ಇಲ್ಲಿ ಹೋಗ್ತದೆ. ಇದನ್ನು ನಾವು ಈಗ
ವಾಟರ್ ಪ್ರೂಫಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ತೋರಿಸ್ತಾ ಇದ್ವಿ. ವಾಟರ್ ಪ್ರೂಫಿಂಗ್ ವರ್ಕ್ ಕಂಪ್ಲೀಟ್ ಆಗಿ ಲೀಕೇಜ್ ನಿಲ್ಲಿಸಿದ ಮೇಲೂ ಕೂಡ ನಾವು ಗ್ಯಾರಂಟಿ ಕೊಟ್ಟು ವರ್ಕ್ ಮಾಡ್ತಾಯಿದ್ವಿ. ಓಲ್ಡ್ ಬಿಲ್ಡಿಂಗಿಗೆ ಗ್ಯಾರಂಟಿ ಇರೋದಿಲ್ಲ. ನಮ್ಮ ಸೈಡ್ಲಿಂದ ನಾವು ಅಪ್ಲಿಕೇಟರ್ ಮತ್ತು ಗ್ಯಾರಂಟಿ ಕಾಂಟ್ರಾಕ್ಟರ್ ಇರೋದರಿಂದ 3 ವರ್ಷ ನಾವು ಈ ಬಿಲ್ಡಿಂಗಿಗೆ ಗ್ಯಾರಂಟಿ ಕೊಟ್ಟಿವಿ. 20+ ಇಯರ್ ಬರುವಂಥ ವಾಟರ್ ಪ್ರೂಫಿಂಗ್ ಶೀಟ್ ಹಾಕಿದ್ದೀವಿ ಮೇಲೆ. ಆದರೂ ಕೂಡ ಇದೆಲ್ಲ ವಾಲ್ ಇದನ್ನೆಲ್ಲ ನಾನು ಮತ್ತೊಂದು ವಿಡಿಯೋ ಮಾಡಿ ವಾಟರ್ ಪ್ರೂಫಿಂಗ್ ಆದಮೇಲೆ ಏನು ಯಾವ ಥರ ಇದೆ ಅಂತ ನಿಮಗೆ ಇದೇ ಬಿಲ್ಡಿಂಗ್ನ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನಂದು ಇನ್ನೊಂದು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡಿಕೊಡ್ತೀನಿ. ನಾವು ಸ್ವತಃ ಇದು ಕಾಂಟ್ರಾಕ್ಟರ್ ಇದ್ದೀವಿ, ಅಪ್ಲಿಕೇಟರ್ ಇದ್ದೀವಿ, ವರ್ಕ್ ಮಾಡ್ತೀವಿ ಮತ್ತು ಅದನ್ನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿರ್ತೀವಿ. ಅದು ಕೆಲವ್ರಿಗೆ ಸ್ಟಡಿ ಆಗಲಿ ಅಂತ, ಸ್ಟಡಿ ಮಾಡಲಿಕ್ಕಾಗಲಿ, ಕೆಲವ್ರು ನೋಡ್ಕೊಂಡು ಅದೇ ಥರ ತಾವು ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ. ಇದು ಭಾಳ ಓಲ್ಡ್ ಬಿಲ್ಡಿಂಗ್, ಪರ್ಫೆಕ್ಟ್ ಕ್ಲ್ಯಾಡಿಂಗ್ ಮಾಡಿದ್ದಾರೆ, ಗ್ರಾನೈಟ್ ಕ್ಲ್ಯಾಡಿಂಗ್ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ರಿನೋವೇಷನ್ ಮಾಡಿದ್ದಾರೆ. ಇದನ್ನು ನೋಡಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಬಟ್ ಈಗ ರಿನೋವೇಷನ್ ಆದಮೇಲೆ ತೋರಿಸ್ತೀನಿ. ನಮಗೂ ಇದು ಇಂಥ ಕಾಂಪ್ಲಿಕೇಟೆಡ್ ವರ್ಕ್ ಸಿಕ್ಕಿದ್ದು ನಮ್ಮದು ಆಪರ್ಚುನಿಟಿ ಅಂತ ತಿಳ್ಕೊತೀವಿ. ಯಾಕಂದರೆ 2 ಫೂಟು ದಪ್ಪ ಆದಂಥ ವಾಲು, 100 ವರ್ಷದ ಬಿಲ್ಡಿಂಗು, ಎಲ್ಲಿ ಲೀಕೇಜ್ ಬರ್ತಿ ಗೊತ್ತಾಗಲ್ಲ. ಎಲ್ಲ ಇಲ್ಲಿ RCC ಪಿಲ್ಲರ್ ಬೀಮ್ ಇಲ್ಲ, ಎಲ್ಲ ವುಡ್ ವರ್ಕ್ ಇರೋದು. ಅಂಥದ್ರ ಮೇಲಿಂದ ನಾವು ವರ್ಕ್ ಇಲ್ಲಿ ನಾವು ಮಾಡಿ ತೋರಿಸ್ಬೇಕಾಗಿದೆ. ಚಾಲೆಂಜ್ ಇದೆ. ಇಂಥ ವರ್ಕ್ನ ನಾವು ಮಾಡಿ ಕೊಟ್ಟಿದ್ವಿ ಅನೇಕ. ಅದಕ್ಕಾಗಿ ನಮ್ಮ ಕಂಡು ಹಿಡಿದು ಈಗ ನಮ್ಗೆ ವರ್ಕ್ ಕೊಟ್ಟಿದ್ದಾರೆ. ನಾನು ಇದನ್ನು ವರ್ಕ್ ಮಾಡಿ ಕಂಪ್ಲೀಟ್ ಫಿನಿಷಿಂಗ್ ಆದಮೇಲೆ ನಿಮಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ, ನೀವು ನೋಡಿರಿ. ಅವೆಲ್ಲ ಲೀಕೇಜಿಂದ ಬಿದ್ದು ಹೋಗಿರೋದು. ಲೀಕೇಜ್ ಎಲ್ಲ ಇಲ್ಲಿ ಕಾಣಿಸ್ತದೆ, ಆ ಕಡೆ ಎಲ್ಲ ಲೀಕೇಜ್ ಬರ್ತದೆ. ಇದು ಪ್ಯಾಸೇಜ್ ಈ ಕಡೆಯಿಂದ ಆ ಕಡೆ ಹೊರಗಡೆ ಔಟ್ಸೈಡಲ್ಲಿ ನಾನು ಹೇಳಿದೆ 2 ಫೂಟ್ ಎತ್ತರಕ್ಕಿದೆ. ಆ ನೀರೆಲ್ಲ ಒಳಗಡೆ ಬರ್ತದೆ. ನಾವು ಅಲ್ಲಿ ಎಪಾಕ್ಸಿ ಕೋಟಿಂಗು, ಇಂಜೆಕ್ಷನ್ ಪ್ರೆಷರ್ ಕೋಟಿಂಗು, ಎಲಾಸ್ಟೊಮೆರಿಕ್ ಕೋಟಿಂಗು ಎಲ್ಲ ಏನು ವಾಟರ್ ಪ್ರೂಫಿಂಗಲ್ಲಿದೆ ಅದನ್ನೆಲ್ಲ ಯೂಸ್ ಮಾಡಿ, ಆ ಟೆಕ್ನಿಕಲ್ ಎಲ್ಲ ಯೂಸ್ ಮಾಡಿ ನಾವು ಇದನ್ನು ವಾಟರ್ ಪ್ರೂಫಿಂಗ್ ಪರ್ಫೆಕ್ಟ್ ಮಾಡಿಕೊಡ್ತೀವಂತ ನಾನು ಇಲ್ಲಿ ನಿಮಗೆ ಈ ವಿಡಿಯೋದ ಮುಖಾಂತರ ಹೇಳ್ತೀನಿ. ಒಳ್ಳೆ ಬಿಲ್ಡಿಂಗು, ಮೇಲೆ ಟಾಪಲ್ಲಿ ಅವರು ವರ್ಕ್ ಮಾಡಿಸಿದ್ದಾರೆ, ಪೇಂಟ್ ಎಲ್ಲ ಆಗಿದೆ. ಬಟ್ ವಾಟರ್ ಪ್ರೂಫಿಂಗಲ್ಲಿ ಕಂಪ್ಲೀಟ್ ಆದಮೇಲೆ ನಾನು ಇನ್ನೊಂದು ವಿಡಿಯೋ ಕೊಡ್ತೀನಿ.